ಬಿಜಾಪುರ ನಗರ ಮತಕ್ಷೇತ್ರದ ಮತದಾರಗ ಬಿಜಾಪುರ ಸಿಟಿದೊಳಗೆ ಯಾರದಾರ ಅವ್ರಿಗೆ ಮತ್ತು ಇದ್ದವ್ರಿಗೆ ಬಿಜಾಪುರ ಸಿಟಿ ನಿಜವಾಗಿದ್ದವ್ರಿಗೆ ಯಾರಿಗೂ ವೋಟರ್ಸ್ಗೆ ತೊಂದರೆ ಮಾಡಬೇಡ್ರಿ. ಸತ್ತವ್ರದ್ದು ಡಬಲ್ ಇದ್ದವರು ಡುಪ್ಲಿಕೇಟ್ ಬೇರೆ ಕಡೆಯಿಂದ ಬಂದು ಅಲ್ಲೊಂದು ಹೋಟ್ ಇಲ್ಲೊಂದು ಹೋಟ್ ಅದ ಅಂಥವ್ರದ್ದು ಕಟ್ ಮಾಡ್ರಿ ಅಂತ ನಾವು ಒಂದು ಮನವಿ ಪತ್ರ ಕೊಟ್ಟಿವಿ, ಹೇಳಿವಿ. ಈ ಸಿದ್ಧಸಿರಿ ಅವರು ಡುಪ್ಲಿಕೇಟ್ ಹೋಟ್ ಮಾಡ್ಕೋತ ಬೇರೆ ಕಡೆಯಿಂದ ಹೋಟ್ ತಂದು ಇಲ್ಲಿ ಶಿಫ್ಟಿಂಗ್ ಅಂತ ಮಾಡಲಿ, ಅವ್ರ ಮನೆ ಇದ್ದವ್ರದ್ದು ಮಾಡಲಿ, ಬೇರೆಯವ್ರ ಕಡೆಯಿಂದ ಬಂದವ್ರದ್ದು ಅಲ್ಲಿನೂ ಹೋಟ್ ಇಲ್ಲೂ ಹೋಟ್ ಮಾಡ್ಲಾಕತ್ತಾರ. ಅವು ಎಲ್ಲ ಹೋಟ್ ಹೋಗ್ತಾವಂತ ನಮ್ಮ ಬಿಜಾಪುರ ನಗರ ಶಾಸಕರು ಗಾಬರಿ ಆಗ್ಯಾರ. ನಾ ಯಾರಂತ ಕೇಳ್ತಾರ. ನಾರೇ 86,000 ಹೋಟ್ ತಗೊಂಡು ನಾ ಬಿದ್ದಾವದೀನಿ. ಏನು ಅವ್ರೇನು 10, 20, 30,000 ಲೀಡ್ಲೇ ಬಂದಿಲ್ಲ. ಬರೀ 6,000 ಪಟ್ಟು ಸರ್ತಿ ಬಂದಾರ, 5,000 ಎರಡನೇ ಸರ್ತಿ 8,000 ಬಂದಾರ. ಏನು 10 ಲೀಡ್ಲೇ ಬಂದಿಲ್ಲ. ಇದು ಬಿಜಾಪುರ ಸಿಟಿ ಎಲ್ಲಾರ್ದದ. ಯಾರಿಲ್ಲಿ ಹುಡ್ತಾರ ಈ ದೇಶನೂ ಅವ್ರದ್ದದ, ಹುಟ್ಟಿದವ್ರನ್ನೂ ಇಲ್ಲಿ ಅವರೇ ಅದಾರ. ಇಲ್ಲಿದ್ದವ್ರದ್ದು ಬಿಜಾಪುರ ಅದ. ಯಾರು ನೀವು ಬಿಜಾಪುರದೊಳಗೆ ಹಿಂದುತ್ವ ಅಂಥೇಳಿ ಮತ್ತೆ ಹೇಳ್ತಾರ. ಒಂದು ಕಡೆ ಏನು ಹೇಳ್ತಾರ, ನಾ ಗುಂಡಾ ಅದೀನಿ ಅಂತ ಹೇಳ್ತಾರೆ. ಹಮೀದ್ ಮುಷರಿಫ್ ಅವ್ರ ಗುಂಡಾ ಅದ. ನಾ ಗುಂಡಾ ಇಲ್ರಿ ಬಸನಗೌಡ್ರ. 30-40 ಕೇಸ್ ನನ್ನ ಮ್ಯಾಗಿಲ್ಲ. ಆ್ಯಕ್ಚುಲಿ ಗುಂಡಾ ಇದ್ದಿದ್ದವರು ನೀವು. ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ. ಮತ್ತು ಬಿಜಾಪುರದೊಳಗೆ ಇಷ್ಟು ಸುಂದರ ಮಾಡ್ಯಾರ. ಅವ್ರು ಬಂದ ಮ್ಯಾಗ ಏನೂ ಅನಾಹುತ ಆಗಿಲ್ಲಂತ್ರಿ. ಮಸ್ತ್ ಉಸ್ತಾದ್ ಸಾಹೇಬರು ಮಿನಿಸ್ಟರ್ ಇದ್ದರು, ಏನಾರೇ ಆತು. ಉಸ್ತಾದ್ ಸಾಹೇಬ ಆಗ ಪಟ್ಟಣ್ ಶೆಟ್ಟಿ ಸಾಹೇಬ್ರು ಇದ್ದರು, ಅವರು ಮಿನಿಸ್ಟರ್ ಇದ್ದರು BJP-ಲಿಂದ. ಅವರು 2 ಸರ್ತಿ ಅರಸ್ ಬಂದರು, ಏನಾರೇ ಆತು. ಈ ಬಸನಗೌಡರು ಬರ್ಲಾಕ ಕಲ್ಲು ಹೊಡಿಸೋರು ಇವರು, ಟ್ರೇನ್ ಸುಡ್ಸೋರು ಇವರು, ಓಡ್ ಹೋಗಾರ ಇವರು. ಮತ್ತು ಒಂದು ಕಡೆ ನನಗೆ ಹಚ್ತಾರ, ಯಾರು ಕೆಂಗನಾಳ್ಗನ ಅಂಜಿನಂತ ಅಂಜಿ ಓಡ್ ಹೋಗಿನಂತ. ಈ ಕಡೆ ನಾ ಗುಡ್ಡ ಅಂದಿನಂತೀರಿ, ಈ ಕಡೆ ಕೆಂಗನಾಳ್ ನೋಡಿ ಅಂಜಿ ಹೋಗಿನಂತೀರಿ. ಏನು ತಲೆಯಾಗ ಸಿದ್ಧಸಿರಿದ ರೊಕ್ಕ ಭಾಳ ಅದಾವೇನ? ಯಾರ್ದಾರೆ ರೊಕ್ಕ, ಯಾರ್ದಾರೆ ಮಾತು? ಏನು ತಲೆಯಾಗ ರೊಕ್ಕ ತುಂಬಾವ ಏನು ಭೂಸ ತುಂಬೈತಿ? ಈ ಕಡೆ ಕೆಂಗನಾಳ್ ನೋಡಿ ನಾ ಅಂಜಿ ಹೋಗಿನಂತ, ಆ ಕಡೆ ನಾ ಗುಂಡ ಅದೀನಂತ. ಇದು ಏನು ನಾಲ್ಗೆ ಮಾತಾಡೋದು ಏನು ತಲೆಯಾಗ ಏನಾರೇ ಅದ? ಏನು ಬ್ಯಾರೇದು ಏನಾರೇ ತುಂಬ್ಕೊಂಡು ರೊಕ್ಕ ತುಂಬ್ಕೊಂಡಿರಿ ಸಿದ್ಧಸಿರಿದು? ಯಾರೇ ಎಪ್ಪಡಿ ಇಟ್ಟಾರ, ಯಾರೇ ರೊಕ್ಕ ತಿನ್ಲಾಕತ್ತಾರ, ಸಿದ್ಧಸಿರಿ ಅವ್ರಿಗೆ ತಂದು ಕೆಲಸ ಹಚ್ಚಲಾಕತ್ತಾರ. ಬ್ಯಾಂಕರೇ ಡೂಬ್ ಆಗೋದು ಘಟ್ ಆಗೈತಿ. ಮತ್ತು ಆ ಮಂದಿನೇ ಬಂದು ಇಲ್ಲಿ ಕೆಲಸ ಮಾಡ್ಲಾಕತ್ತಾರಂದ್ರೆ ಇವ್ರ ಬಲ್ಲಿ ಪಾರ್ಟಿ ಕಾರ್ಯಕರ್ತೆ ಇಲ್ಲ. ಮತ್ತು BJP-ದೊಳಗದಿನ BJP ಅವ್ರು ನೀವು ಗಟ್ಟಾಗಿ BJP ಅವರೇ ನಿಮ್ಗೆ ಒದ್ದು ಹೊರಗೆ ಹಾಕ್ಯಾರ. ಮತ್ತು BJP-ದ ಹೆಸರು ತಗೋತೀರಿ. ಆ BJP ಪಾರ್ಟಿ ಆಗಿದ್ರೆ ಮತ್ತೊಮ್ಮೆ ಹೇಳ್ತಾರೆ, ಅವ ಯಾರು? ನಾ ಯಾರದೀನ್ರಿ ಬಸನಗೌಡ್ರ. 85,000 ವೋಟ್ ತಗೊಂಡಿನಿ. ನನಗೆ ಹಿಂದೂ, ಮುಸ್ಲಿಮ್, ಸಿಖ್, ಇಸಾಯಿ ಎಲ್ಲರೂ ವೋಟ್ ಹಾಕ್ಯಾರ. ಅವ್ರ ಸಲುವಾಗಿ ಅವ್ರ ವೋಟ್ ನೀವು ಕಟ್ ಮಾಡ್ಲಾಕ್ ಹೊಂಟಿರಿ. ನಮ್ಮದು ಬರೀ 2 ವೋಟ್ ಇದ್ದು, ಉಳ್ಕಿದ ಮಂದಿದ್ದು ವೋಟ್ ಇದ್ದು. ಯಾಕಂದ್ರೆ ಅವ್ರಿಗೆ ವೋಟ್ ಬರಂಗಿಲ್ಲ. ಹಿಂದೂ ಮಂದಿದ್ದು ವೋಟ್ ಕಟ್ ಮಾಡ್ಲಾಕ್ ಹೋಗಬೇಡ್ರಿ. ಅದು ಕಟ್ ಮಾಡ್ಲಾಕ್ ಕೊಡಂಗಿಲ್ಲ. ಹಿಂದೂ ಮಂದಿನೂ ನನ್ನ ಅಣ್ಣತಮ್ರದಾರ, ಅವ್ರ ಸಲುವಾಗಿ ನಾನು ವೋಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾ ಜೀವ ಕೊಡ್ತೀನಿ. ನೀವು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಮಾಡ್ಲಾಕ್ ಹೋಗಬೇಡ್ರಿ. ಇದು ಇಂಡಿಯಾ ಅದ, ಇದು ಕರ್ನಾಟಕದೊಳಗೆ, ಇದು ಬಿಜಾಪುರ ಸಿಟಿ ಅದ.
ಇದು ಸಿದ್ದೇಶ್ವರ ಸ್ವಾಮಿಗಳ ಊರದ, ಇದು ಬಸವ ನಾಡದ, ಇದು ಸೂಪಿ ಸುಂತರ ನಾಡದ. ಇಲ್ಲಿ ಹಿಂದೂ ಮುಸಲ್ಮಾನ್ ಆಗಿ ಅವ ಒಂದು ನಮ್ಮ ಕೆಂಗನಾಳ್ ಗಂಜ, ನಿಮ್ಮ ಅಪ್ಪ ಗಂಜಿಲ್ವ ಬಸನಗೌಡ, ನಿನಗೇನು ಅಂಜಿಲ್ಲ. ನೀ ಏನು ಹೇಳ್ತೀನಿ, ನಿಮ್ಮ ಅಪ್ಪ ಹೇಳ್ತೀನಿ, ಅದು ನನಗೆ ಸರಿ ಹತ್ತಂಗಿಲ್ಲ. ನೀವೊಂದು MLA ಅದಿ, ಅದೇ ನೀ ಅಷ್ಟು ಕನ್ನಡ ಹಿಂದುತ್ವ ಮಾಡೋದಿದ್ರೆ ಒಂದು 4 ಫ್ಲೋರ್ದು ಎಲ್ಲರೇ ಒಂದು ಚಲೋ ಕನ್ನಡ ಶಾಲೆಯರೇ ಕಟ್ಟ್ಯಾರೇನ್ರಿ ಅವ್ರು. ಭಾಳ ಆದ್ರೆ 5 ರೂಮ್ 4 ರೂಮ್ ಕಟ್ಟ್ಯಾರ. ಅದನ್ನು ಅವರು ಇಂಗ್ಲೀಷ್ ಶಾಲೆ ತೆಗ್ದಾರ, ಎಲ್ಲ ರೊಕ್ಕ ತಗೊಂಡು ಅಡ್ಮಿಷನ್ ಮಾಡ್ಕೋತಾರೆ. ಬಡವರು ನಿಮ್ಗೆ ಓಟ್ ಹಾಕ್ಯಾರ. ಬಡವ್ರ ಸಲುವಾಗಿ ಒಂದು ಬಿಜಾಪುರ ಸಿಟ್ಯಾಗ ಒಂದು 10-20 ಶಾಲೆ ಕಟ್ರಿ, ಕನ್ನಡ ಶಾಲೆ. ಉರ್ದುವರೇ ನಾವು ನಿಮ್ಗೆ ಹೇಳಂಗಿಲ್ಲ, ನೀವೇನು ಕಟ್ಟೋದನ್ನು ಬೇಡ. ಒಂದು ಬಡವ್ರು ನಿಮ್ಗೆ ಓಟ್ ಹಾಕ್ಯಾರ, ಎಲ್ಲ ಇಂಗ್ಲೀಷ್ ಶಾಲೆ ತಗೊಲಿಕ್ಕತ್ತೀರಿ, ರೊಕ್ಕ ತಗೋತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಆ ಬಡವ್ರು ಏನು ಮಾಡಬೇಕು? ಶಾಲೆ ಕನ್ನಡ ಶಾಲೆ ಬೀಳಾಗಿ ಬಂದಾವ. ಆ ಶಾಲೆ ಒಂದು 20-30 ಶಾಲೆ ಚಲೋ 4 ಫ್ಲೋರ್ದು ಶಾಲೆ ಕಟ್ಟಿ ಆ ಬಡವ್ರ ಮಕ್ಕಳಿಗೆ ಅಭ್ಯಾಸ ಮಾಡ್ಲಾಕ ಕುಂದರ್ಸ್ರಿ. ಅದು ಬಿಟ್ಟು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಯಾವಾಗ ತನ ಮಾಡೋರಿದ್ದು. ಮತ್ತು ನೀವು ತಂದಿದ್ದು ಹೊಟ್ಟೆ ತಂದಿಲ್ಲ ಅಂತ ಹೇಳ್ತೀರಿ. ಮತ್ತು ಸಿದ್ಧಸಿರಿ ಅವ್ರಿಗೆ ಯಾಕೆ ಹಚ್ತೀರಿ? ನಿಮ್ಗೆ ಅಂಜಿಕೆ ಇರ್ಲಿಕ್ಕಂದ್ರೆ ಇಷ್ಟ್ಯಾಕೆ ನೀವು ಗಾಬರಿ ಆಗಿ ನಾವು ಹಿಂದುತ್ವ ಸಭೆ ಮಾಡಿವಿ, ಹಿಂದೂ ಸಭೆ ನೀವು ಮಾಡ್ರಿ. ಹಿಂದೂ ಅವರು ನಮ್ಮವ್ರು ಅದಾರ. ನನಗೂ ಒಂದು 30% 30,000 ಓಟ್ ಹಾಕ್ಯಾರ, ಅವರು ನಮ್ಮವ್ರು ಅದಾರ. ನೀವು ಇದು ಹಿಂದೂ ಮುಸಲ್ಮಾನ್ ಬಿಟ್ಟು ಬಿಡ್ರಿ. ಹಿಂದೂ ಮುಸಲ್ಮಾನ್ ಅನ್ನೋದು ಪಾಕಿಸ್ತಾನ ಅನ್ನೋದು, ಪಾಕಿಸ್ತಾನ್ಗೆ ಬಸನಗೌಡ್ರಿಗೆ ಲಿಂಕ್ ಅದ. ಯಾಕಂದ್ರೆ ಝಂಡಾ ಅವರೇ ಹಚ್ಚಾರ. ಅವ್ರಿಗೆ ಅದು ಚಟ ಹೋಗಂಗಿಲ್ಲ. ಮುಂಜಾನೆ ಅಂದ್ಕೊಳ್ಳೆ ಪಾಕಿಸ್ತಾನ್ ಇಂಡಿಯಾ ಇದೇ ಹೇಳ್ಕೊತ ಕುಂದಿರ್ತಾರ. ಅವ್ರ ಕೆಲ್ಸ ಇಲ್ಲ, ಕೆಲ್ಸ ಬೇಕಲ್ರಿ. ಈಗ ಓಟ್ ಕಟ್ ಆಗ್ತೈತೆ ಅಂತ ಗಾಬರಿ ಆಗಿ ತಿರ್ಗಾಳಕತ್ತಾರ. ಓಟ್ ಕಟ್ ಆಗುದೇ ಇನ್ನ 2 ವರ್ಷದಿ ಅಂತ ಹೇಳಿಕತ್ತೀರಿ. ಈಗ ನೀವು ಹ್ಯಾಂಗೆ ಶಿಫ್ಟ್ ಮಾಡ್ತೀರಿ ನೋಡೋನು, ನಾವು ನೋಡ್ತೀವಿ. ಹ್ಯಾಂಗೆ ನೀವು ಬೇರೆ ಊರ್ಲಿಂದ ತರ್ತೀರಿ, ಯಾವ ಭೂತ್ಲಿಂದ ತರ್ತೀರಿ, ಯಾವ ಊರ್ಲಿಂದ ಯಾವ ಭೂತ್ಗೆ ಹಾಕ್ತೀವಿ, ಅದನ್ನು ನಾವು ನೋಡ್ತೀವಿ. ನಾವು ಅದಕ್ಕೆ ತಯಾರದೀವಿ. ಯುದ್ಧ ಮಾಡ್ತೀರಂತ ಅಮಾಯಕ ಮಕ್ಕಳಿಗೆ ತರಬೇಡ್ರಿ ಬಸನಗೌಡ್ರ. ನಿಮ್ಮ ಬಲ್ಲಿ ಎಟ್ಟ ಶಕ್ತಿ ಅದ, ಬಾಯಿಗೆ ಬರ್ತೈತೆ ಅದು ಹೇಳೋದು. ನಮಗೂ ಮಗನ ಅಂದಿ, ನಿನಗೂ ಮಗನ ಅಂತೀವಿ. ನಿನ್ನ ಬಲ್ಲಿ ಎಟ್ಟ ಶಕ್ತಿ ಅದ. ನಾ ಕ್ಯಾಂಡಿಡೇಟ್ ಅದೀನಿ, ನನಗೆ ಓಪನ್ ಚಾಲೆಂಜ್. ನೀ ಯಾವಾಗ ಕರೀತಿ ನೀನು ಅವು ಮಕ್ಕಳಿರ್ತಾವ, ಅಮಾಯಕ ಮಕ್ಕಳಿಗೆ ತಗೋಬೇಡ್ರಿ. ಅವ್ರಿಗೆ ನೀವು ಮೈ ಮ್ಯಾಗ ಹೋಗ್ರಿ, ನೀವು ಜಗಳ ಮಾಡ್ರಿ, ಅದು ಕಲಿಸ್ಬೇಡ್ರಿ. ಅದು ಒಂದು ನೀವು ಶಾಸಕರದಿರಿ, ಹಂಗೆ ಕಲ್ಸು ಚಲೋ ಇಲ್ಲ. ನಿಮ್ಮ ಬಲ್ಲಿ ದಮ್ಮಿದ್ರೆ ನೇರ್ ನನ್ನ ಸವಾಲು ಮಾಡ್ರಿ, ನೇರ್ ನಿಮ್ಗೂ ನಾನು ಬರ್ತೀನಿ. ಎಲ್ಲಿ ಕರಿತಿಯಲ್ಲ ಬರ್ತೀನಿ. ನಮ್ಮ CMಗೆ ಹೇಳ್ತಾರೆ, DK ಶಿವಕುಮಾರ್ಗೆ ಬಾ ಹೊರಗೆ ನೋಡ್ತೀನಿ, ನಿನ್ಗೆ ಚಾಲೆಂಜ್ ಮಾಡ್ತೀನಿ, ನೀ ಎಲ್ಲಿ ಕರಿತೀನಿ ನಾ ಬರ್ತೀನಿ. CMಗರೆ ಬಿಡು, ನೀ ಹೇಳ. ಅಮಾಯಕ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಅಮಾಯಕ ಮಕ್ಕಳಿಗೆ ಜೈಲ್ಗೆ ಹಾಕ್ತೀರಿ. ಜಗಳ ಮಾಡಿಸಿ ಕಲಿಸ್ಬೇಡ್ರಿ, ಚಲೋ ಇಲ್ಲ. ನಿಮ್ದು ಬಲ್ಲಿ ದಮ್ಮಿದ್ರೆ ನಾನು ಕರೀರಿ. ನಾನು ನಮ್ಮ ಸಮಾಜದಿಂದ ನಾನು ಇರ್ತೀನಿ, ನಾ ಒಬ್ಬನೇ ಬರ್ತೀನಿ. ನಾನು ನಿಮ್ಮ ಹುಡುಕಿ ಸಮಾಜ ಯಾರಿಗೂ ಅನ್ನಂಗಿಲ್ಲ. ನೀವು ನನ್ಗನ್ರಿ, ನಾನು ನಿಮ್ಗೆ ಅಂತೀನಿ. ನೇರವಾಗಿ ಪ್ರಶ್ನೆ ಮಾಡೋನು. ನಿಮ್ಮ ಬಲ್ಲಿ ಎಷ್ಟು ದಮ್ಮದ ನಾವು ಮಾಡ್ತೀವಿ, ನಮ್ಮ ಬಲ್ಲಿ ನೋಡೋನು. ನೀವು ಯುದ್ಧಕ್ಕೆ ತಯಾರಾಗಿ ಬರ್ರಿ. ನಿಮ್ಗೆ ಯಾರು ಬ್ಯಾಡನ್ಲಿಕ್ಕತ್ತೀವಿ. ಇನ್ನೂ 2 ವರ್ಷದ ನೋಡ್ತೀನಿ. ಈಗ ನೀವು ಮಂದಿಗೆ ಅಂಜಾಸಿ, ಅಮಾಯಕ ಮಂದಿಗೆ, ಆ ದಂಧಾ ಮಾಡೋ ಮಂದಿಗೆ ಅಂಜಿಸ್ಲಾಕತ್ತಾರೆ. ಯಾರು ಅಂಜಬೇಡ್ರಿ, ಎಲ್ಲಾರು ನಮ್ಮ ವೋಟರ್ಸ್ ಅದೀರಿ. ನೀವೇ ನಮ್ಮ ಮತದಾರ, ನೀವೇ ನಮ್ಮ ದೇವರು. ನಾವೇನು ಯಾ ಅಂಗಡಿಯವ್ರ ಬಲ್ಲಿ ಯಾರ ಬಲ್ಲಿ ರೊಕ್ಕ ತಗೊಂಡಿಲ್ಲ ಅಂಜಿಸ್ಲಾಕ. ಇದು ಬಿಡ್ರಿ. ಹಿಂದೂ ಮುಸಲ್ಮಾನ್ ಬಡೋದು, ಅಮಾಯಕ ಮಂದಿಗೆ ನಿಮ್ಮ ಮನೆಗೆ ಸುಡ್ತಾರ. ನಿಮ್ಮ ಮನೆ ಇದು ಎಲ್ಲ ಸುಡಿಸೋದು ಮಾಡಿಸೋದು ಎಲ್ಲ ನಿಮ್ಗದ. ಬಸನಗೌಡ್ರು ಒಬ್ಬನೇ ಮಾಡಿಸೋರು. ಇದು ಉಳ್ಕಿದವ್ರು ಯಾರು ಮಾಡಂಗಿಲ್ಲ. ಹಿಂದೂ ಮುಸಲ್ಮಾನ್ ಶೇಖ್ ಇಸಾಯಿ ಕಿಶನ್ ಯಾರೂ ಇಲ್ರಿ. ಮಾಡಿಸೋರು ಬಸನಗೌಡ್ರು ಒಬ್ಬರೇ. ಅವ್ರಿಗೆ ಅದು ಚಟ ಅದ. ಅವರು ರಾಜಕೀಯಕ್ಕೆ ಬರ್ಲಾಕ ನಾ ಇಲ್ಲೇ MLA ಆಗ್ತೀನಿ. ಇನ್ನ 2 ವರ್ಷದ ದೇವರೇ ಯಾರಿಗೆ ಹಿಡ್ತಾನೆ ಯಾರಿಗೆ ಹೋಯ್ತಾನೆ ಗೊತ್ತಾಗಂಗಿಲ್ಲ. ಇನ್ನ ಮುಂದದ ಯುದ್ಧಕ್ಕೂ ತಯಾರದೀವಿ, ಅದಕ್ಕೂ ತಯಾರದೀವಿ. ನೇರ್ ನಮ್ಗೆ ಕರೀರಿ, ನಾವು
ನಾವು ಮೂಡ್ತೀವಿ. ಬರೇ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ, ಇದಕ್ಕೇನು ಫೈದೆ ಇಲ್ಲ. ನೀವು ಒಮ್ಮೆ ಎಲ್ಲ ಕಾಸ್ಟ್ ಅವ್ರು ತಗೊಂಡು ಎಲ್ಲ ಕಾಸ್ಟ್ ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಏನಾರೇ ಒಂದು ಕಾಂಟ್ಯಾಕ್ಟ್ ಕೊಡ್ರಿ, ಅವ್ರಿಗೆ ದಂಧಾ ಮಾಡಲಾಕ ಹಚ್ಚಿರಿ, ಒಂದು ಫ್ಯಾಕ್ಟ್ರಿ ಮಾಡ್ರಿ, ಬ್ಯಾಂಕ್ದೊಳಗರೆ ಎಫ್ ಡಿ 200 600 ಕೋಟಿ 800 ಬಡವ್ರಿಗೆ ಒಂದು 5-5 ಲಕ್ಷ ರೂಪಾಯಿ ದಂಧಾ ಮಾಡ್ಲಾಕ ಕೊಡ್ರಲ್ಲ. ಯಾಕೆ ಬಡವ್ರ ದಂಧಾ ಮಾಡಬಾರ್ದು? ಎಲ್ಲ ಕಾಸ್ಟ್ ಅವ್ರಿಗೆ ಕೊಡ್ರಿ. ನಮ್ಮ ಮಂದಿಯರೇ ಬರಂಗಿಲ್ಲ, ಎಲ್ಲ ಕಾಸ್ಟ್ ಅವ್ರಿಗೆ ಕೊಟ್ಟು ಅವ್ರಿಗೆ ದಂಧಾ ಮಾಡಿಸಿ ಒಂದು ಉದ್ಯೋಗ ಹಚ್ಕೊಡ್ರಿ. ಯಾರು ಬೇಡ ಅಂತಾರೆ? ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ ಅನ್ಲಕತ್ತಾರ. ಬರ್ರಿ, ನಿಮ್ಮ ಇಲ್ಲಿ ಮನೆ ಇದ್ರೆ ನೀವು ಇಲ್ಲೇ ಬಂದಿರ್ರಿ, ಯಾರು ಬೇಡ ಅನ್ನಂಗಿಲ್ಲ. ಬಸನಗೌಡ್ರಂದು ಅಪ್ಪನ ಊರಿಲ್ಲ, ನನ್ನ ಅಪ್ಪನ ಊರಿಲ್ಲ, ಮತದಾರ್ದ ಹಕ್ಕದ, ಚಾಯ್ಸ್ ಅದ. ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಇರ್ಲಾಕ ನನ್ನ ಅಪ್ಪನೂ ಇಲ್ಲ, ಬಸನಗೌಡ ಅಪ್ಪಂದೂ ಇಲ್ಲ. ಅವ್ರು ಹೇಳ್ತಾರೆ, ಹಿಂದೂ ವಾರ್ಡ್ದೊಳಗೆ ಯಾಕೆ ಬರ್ತಾರೆ? ಹಿಂದೂ ಮಂದಿ ನನಗೆ ಓಟ್ ಹಾಕ್ಯಾರ, ನಾ ಮುಸುಲ್ರಿದ್ರೆ ಹಿಂದೂ ನನ್ನ ಒಂದು ಕಣ್ಣು, ಮುಸುಲ್ರು ಒಂದು ಕಣ್ಣು. ಎಲ್ಲಾರು ನಾನು ಸಮಾಜ ನೋಡ್ತೀನಿ. ಇದು ನಾಟಕ ಭಾಳ ಆಗೈತಿ, ಬಿಡ್ರಿ ಇದು ಮಾಡೋದು. ನೀವು ಯಾವಾಗ ನನಗೆ ಚಾಲೆಂಜ್ ಕೊಡ್ರಿ, 24 ತಾಸದೊಳಗೆ ನೀವು ಎಲ್ಲಿದ್ರು ಅಲ್ಲಿ ಬರ್ತೀನಿ, ಅದಕ್ಕೆ ನಾ ಕಟ್ಟತೀನಿ. ಸಾರ್ವಜನಿಕವಾಗಿ ಎಲ್ಲರೂ ಜನರ ಸಮಸ್ಯೆ ಪರಿಹರಿಸಬೇಕು, ಸುಖ ಶಾಂತಿಲಿಂದ ಬಾಳಬೇಕು. ಇದು ಮುಂದಿನ ಚುನಾವಣೆ ಜನರು, ಅಂತಿಮ ಜನರು ಅವ್ರು ತೀರ್ಮಾನ ಕೊಡ್ತಾರೆ ನಮ್ಗೆ. ನಾವೇನು ಅವ್ರು ಜಬರ್ದಸ್ತಿ ಓಟ್ ಹಾಕೊಳ್ಳಂಗಿಲ್ಲ. ತೀರ್ಮಾನ ಕೊಡೋರು ಜನರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು MLA ಆಗ್ತೀವಿ. ನಾವೇನು ಫೋಕಸ್ ಓಟ್ ಹಾಕೊಂಡು MLA ಆಗಂಗಿಲ್ಲ. ಇದು ಬಿಡ್ರಿ. ಇದು ಹಿಂದೂ ಮುಸಲ್ಮಾನ್ ಮಾಡೋದು ಎಷ್ಟು ದಿವಸರೇ ಮಾಡೋರು. ಇನ್ನು ಇಲೆಕ್ಷನ್ 2 ವರ್ಷ ಅದ. 2 ವರ್ಷ ಮುಂದೆ 1-2 ತಿಂಗಳಿದ್ದಾಗ ಹಿಂದೂ ಮುಸಲ್ಮಾನ್ ಮಾಡ್ರಂತ ಅವಾಗ ಓಡ್ ಬರ್ತಾವ, ಅವಾಗ ಮಾಡ್ರಂತ. ನಿಮ್ಗೆ ಇಷ್ಟು ಹೇಳಿಕತ್ತೀವಿ. ನಿಮ್ದು ಏನಾರೇ ನಿಮ್ಗೆ ಅಷ್ಟೇ ಯುದ್ಧ ಮಾಡೋದಿದ್ರೆ ನಾನು ಕರೀರಿ, ನಾ ಬರ್ತೀನಿ. ನೀವು ಎಲ್ಲಿ ಕರಿತೀರಿ, ನಾ ಬರ್ತೀನಿ. ಅಮಾಯಕ ಮಕ್ಕಳಿಗೆ ಜೈಲ್ ಹಾಕೋದು, ಜಗಳ ಮಾಡಿಸೋದು, ನಿಮ್ಮ ಮಕ್ಕಳಿಗೆ ಮನ್ಯಾಗ ಮಲಗಿಸಿ ಮಾಡಬೇಡ್ರಿ. ನಾನು ಕರೀರಿ, ನಾ ಬರ್ತೀನಿ. ನಿಮ್ಮ ಮಕ್ಳು ಕರ್ತಿರ್ತಿದ್ರೆ ನಾನು ನನ್ನ ಮಕ್ಳಿಗೆ ತರ್ತೀನಿ. ಸಿಂಗಲ್ ಬಾ ಅಂದ್ರೆ ಸಿಂಗಲ್ ಬರ್ತೀನಿ. ಯಾವಾಗ ಬರ್ತೀರಿ ಅದಕ್ಕೆ ನಾ ಗಟ್ಟಿದ್ದೀನಿ. ಮತ್ತು ಒಂದು ಮೊನ್ನೆ ಹೇಳ್ಯಾರ, ನಾಯಿಗೆ ಹೊಡೆದಂಗೆ ಹೊಡೆದು ಜನ್ನತ್ ಕಳಿಸ್ತಾರಂತ. ಇವ್ರ ಅಪ್ಪನ ಜನ್ನತ್ ಏನು ಬಸನಗೌಡನ ಜನ್ನತ್. ಒಬ್ಬಂಗೆ ನಾ ಹೇಳ್ತೀನಿ, ಉಳ್ಕಿದ್ದು ಮಂದಿಗೆ ಯಾರಿಗೂ ಕಾಷ್ಟವ್ರಿಗೆ ಯಾರಿಗೂ ಇಲ್ಲ. ಹಂದಿಗೆ ಹೊಡೆದು ಬಸನಗೌಡಗೆ ಯತ್ನಾಳ್ ಕಳಿಸ್ತೀನಿ, ಹಂದಿಗೆ ಹೊಡಿತೀನಿ. ನಮ್ಮ ಸಮಾಜಕ್ಕೆ ಜನ್ನತ್ ಕಳ್ಸೋ ಇವ ಯಾರ್ರಿ? ನಾನಿತ್ತೀನಿ, ನನಗೆ ಹೇಳಪ್ಪ, ನನಗೆ ಹೊಡೆದು ಕಳಿಸ್ತೀನಿ ನಾನು, ಅದಕ್ಕೆ ನಾ ಉತ್ತರ ಕೊಡ್ತೀನಿ. ನಾನು ನಿನ್ಗೆ ಹೇಳಿಕತ್ತೀನಿ, ನೀನು ನನ್ನ ಸಮಾಜಕ್ಕೆ ಹೇಳಿ, ನಾನು ನಿನ್ಗೆ ಡೈರೆಕ್ಟ್ ಹೇಳಿಕತ್ತೀನಿ. ಉಳ್ಕಿದವ್ರಿಗೆ ಯಾರಿಗೂ ಇಲ್ಲ, ನಿನಗೆ ಹೇಳ್ತೀನಿ. ಹಂದಿಗೆ ಹೊಡೆದು ನಿನ್ಗೆ ಯತ್ನಾಳ್ ಕಳಿಸ್ತೀನಿ. ಕೇಳ್ರಿ ಸಾಬ್ರಿ, ಏನು ಕೇಳೋದಿದ್ರೆ ಕೊಟ್ಟಿವಿ. ಅವ್ರು ಬರೇ ಪತ್ರ ಕೊಟ್ಟಾರನ್ಲಾಕತ್ತಾರ. ನಾ ಪುರುಪ್ ಗೂಡ್ ಕೊಟ್ಟಿನಿ. ಈಗ ಮೊದಲೇನು ಮಾಡ್ಯಾರ ಅವರು, ನಮ್ಮ ಸರ್ಕಾರ ಅದ ನಾವು ಮಾಡಿ ಅಂದಿದ್ದೀವಿ. ಅವ್ರಂತಾರ, ನಿಮ್ಮ ಸರ್ಕಾರ ಇದ್ರೆ ನೀವೇನು ಮಾಡವದೀವಪ್ಪ. ನೀ 7 ವರ್ಷ ಆಯ್ತು, 12 ವರ್ಷ ನಿನ್ನ ಸರ್ಕಾರ ಇತ್ತು, ಈಗ ನೀನು 1 ವರ್ಷ ಆಯ್ತು ಹೊರಗೆ ಹಾಕಿ. ನೀ ಏನು ಮಾಡಿ? ಇದೇ ಹಿಂದೂ ಮುಸಲ್ಮಾನ್, ಉಳ್ಕಿದ್ದೇನು ಮಾಡಿ? ಇಲ್ಲಿ ಹಿಂದೂ ಮುಸಲ್ಮಾನ್ ನಡಂಗಿಲ್ಲ. ಇದು ಎಲ್ಲಾರು ಕೂಡಿ ಮಾಡಿದ್ದು ನಾಡದ. ಇದು ಬಿಜಾಪುರ ಬಸವ ನಾಡದ, ಸಿದ್ದೇಶ್ವರ ಸ್ವಾಮಿಗಳ ನಾಡದ, ಎಲ್ಲಾರು ಕೂಡಿ ಮಾಡಿದ ನಾಡದ. ಇದು ಹಿಂದೂ ಮುಸಲ್ ಮಾಡಿ ರಾಜಕೀಯ ಮಾಡ್ಲಾಕ್ ಹೋಗ್ಬೇಡ. ಇದು ಮಾಡ್ಲಿಕ್ಕತ್ತಿ ನೀ ರಾಜಕೀಯ ಎಲ್ಲ ಮಂದಿಗೆ ಗೊತ್ತದ. ಇದು ಏನು ಗೊತ್ತಿಲ್ಲ ಅಂತ ನೀ ತಿಳಿಬೇಡ್ರಿ. ಬಸನಗೌಡ್ರ ನೀವು ಬೈದ್ರೆ ನಮ್ಗೆ ಹಿಂದೂ ಮಂದಿ ಖುಷಿ ಆಗ್ತಾರ, ನಾ ಇದು ಹಾಕ್ತೀನಿ, ಅದು ಇಲ್ಲ. ನಾ ನಿಮ್ಗೆ ಬೈದ್ರೆ ನಾ ಮುಸಲ್ಮಾನ್ ಮಂದಿ ಖುಷಿ ಆಗ್ತಾರ ಅಂತ ಬೈಲಿಕ್ಕತ್ತಿಲ್ಲ. ನೀ ನಮ್ಮ ಸಮಾಜ ಬೈದಿ, ನಾ ನಿನ್ಗೆ ಬೈಲಿಕ್ಕತ್ತೀನಿ ಅಂತ ನಾ ಓಪನ್ ಬೈಲಿಕ್ಕತ್ತೀನಿ. ನಾ ಇದು ರಾಜಕೀಯ ಮಾಡೋದದ. ಹಿಂದೂ ಮುಸಲ್ಮಾನ್ ಇದು ಮಾಡೋದಿಲ್ಲ. ರಾಜಕೀಯ ಇದು ಓಟ್ ಹಾಕೋರು ಪ್ರಜಾಪ್ರಭುತ್ವವರು, ಅವ್ರಿಗೆ ಹಕ್ಕದ.
ನಾವು ಕೈ ಕಾಲು ಬಿದ್ದು ಓಟ್ ತಗೊಳ್ಳೋದದ. ಅವ್ರಿಗೆ ನಾವು ಯಾರಿಗರೆ ಬೈದು ಏನು ನಮ್ಗೆ ಓಟ್ ಬ್ಯಾಡ ಅಂತ ಬಿಡು. ನಿಮ್ಮ ಮಂದಿನೇ ನಮ್ಗೆ ದಿವಸ ಹೇಳ್ತಾರೆ, ಸಾಕಾಗೈತ್ರಿ ಅವನ ಸಲುವಾಗಿ ಎಟ್ಟರೆ ಬೈತಾನ್ರಿ ನಮ್ಮ ಯಡಿಯೂರಪ್ಪ ಮತ್ತು ವಿಜೇಂದ್ರಿಲ್ಲ. ನಾ ಹಮೀದ್ ಮುಸ್ಲಿಂ ಸಿಟಿ ಕ್ಯಾಂಡಿಡೇಟ್ ಅದೀನಿ, ಯಾರು ಅದೇ ಅಂತ ಹೇಳಿಕತ್ತೀನಿ. ಭಾಳ ಗಾಬರಿ ಆಗಿ ಒಂದು 20-25 ಸಾವಿರ ಲೀಳೆ ಬಂದಿಲ್ಲ ಮರ, ಅಷ್ಟೇ ನಿನ್ನ ಮರ್ಯಾದೆ ಇಟ್ಕೊಂಡು ಚೆಂದಾಗಿರು. ಮತ್ತು ನೀ ಏನು ಬೈತಿ, ನಿಮ್ಮ ಅಪ್ಪ ಬೈತೀವಿ ನಾವು. ಅದು ಬೈದು ನಮ್ಮ ಸಂಸ್ಕೃತಿ ಇಲ್ಲ, ನಮ್ಗೆ ಚಲೋ ಇಲ್ಲ. ನಾ ಹಚ್ಗೆ ಹೋಗಿ ಬಂದೀನಿ, ಹಂಗೆ ಅಷ್ಟು ಬೈಲಿಕ್ಕತ್ತಿಲ್ಲ. ನಿಮ್ಮ ಅಪ್ಪ ಬೈತೀನಿ ನಾ. ಕೇಳ್ರಿ, ಅನುಮಾನ ಅದರಿ ಸಾಹೇಬ್ರ. ಅವರು ನಾನು ಮೊನ್ನೆ DC ಅವ್ರಿಗೆ ಭೇಟಾಗಿನಿ. ಕಂಟಿನ್ಯೂ ನಾವು ಫೋನ್ ಮಾಡಿ ಮೂರು ಕಮಿಷನರ್ಗೆ ಹೇಳಿಕತ್ತೀನಿ, ನಿಮ್ಮ ಮನೆ 4 ಟನ್ ಮತ ಕ್ಷೇತ್ರದಿದ್ರೆ 4 ಟನ್ ಮತ ಕ್ಷೇತ್ರದೊಳಗೆ ಹಿಡ್ಬೇಕಲ್ರಿ. ಮತ್ತು ನೀವು ಬಿಜಾಪುರದೊಳಗಿದ್ರೆ ಮನೆ ಬಾಡಿಗೆ ಪತ್ರ, ನೀವು ಮನೆ ಅದು ತಗೊಂಡು ನೀವು ಸ್ವಂತ ನಿಮ್ಮ ಹೊಟ್ಟು ನೀವು ಇಲ್ಲೇ ಇರೋರಿದ್ರೆ ನಿಮ್ಗೆ ಯಾರು ಬೇಡ ಅಂತೀವಿ. ಬೇರೆ ಊರ್ಲಿಂದ ಹೊಟ್ಟದಾವ, ಎಲ್ಲ ಕಡೆಯಿಂದ ಅದ ರೀ. ಕತ್ನಾಳಿ ಅದಾವ, ಹಿತ್ನಾಳಿ ಅದ, ಜುಮ್ನಾಳ್ ಅದ, ಹುಕುಮ್ನಾಳ್ ಅದ, ಎಲ್ಲ ಹೊಟ್ಟು ನಾವು ಕೊಟ್ಟಿವಿ. ಈಗೆಲ್ಲ ಕಟ್ ಆಗ್ತಾವ. ಅದಕ್ಕೆ ಅವ್ರಿಗೆ ತಡ್ಪಡಿಸ್ಲಾಕತ್ತಾರ. ಏನ್ರಿ ಒಂದು MLA ಹಿಂಗೆ ತಿರ್ಗಾಡ್ತಾನೇನ್ರಿ? ನಾ ಬಿದ್ದಾವದಿನ ತಿರ್ಗಾಡ್ತೀನಿ. MLA ಕೆಲ್ಸ ಇಲ್ಲೇನ್ರಿ MLA ಮಾಡೋದು? ಮೊನ್ನೆ ಕೊಟ್ಟಿವಿ, ಅವ ಕಮಿಷನರ್ ನಮ್ಗೆ ಆಶ್ವಾಸನೆ ಕೊಡ್ಲಾಕತ್ತ. ಇನ್ನ 2-3 ದಿವಸ ನಾವು ನೋಡ್ತೀವಿ. ಈಗ ಇಲ್ಲ, ಸಚಿವರೇ ಬಂದು ನಾವು ಹೇಳಿ ಹೌದು ಕೊಟ್ಟಿದ್ದ. ಏನೋ ಒಂದು ಪ್ರೂಫ್ ತೋರಿಸ್ತೀನಿ. ಮತ್ತೊಂದು ಹುಡುಕ OTP ತಗೊಂಡು ತಿರ್ಗಾಡ್ಲಿಕ್ಕತ್ತಿದ್ದ, ಅವಂಗೂ ಹಿಡಿದು ಕೊಟ್ಟಿವಿ ನಾವು. ಅವಂಗೂ ಹಿಡಿದು ಕೊಟ್ಟು ಕಮಿಷನರ್ ಕೈಯಾಗ ಕಮಿಷನರ್ ಮಾಡಬೇಕು. ನಾವು ಪೊಲೀಸ್ ಸ್ಟೇಷನ್ಗೆ ಹೇಳಿದ್ವಿ, ಅವ್ರು ಇಲ್ಲ ಅವ ಟೈಮ್ ಹಾಕ್ಲಾಕತ್ತಾರ. ಅಧಿಕಾರಿಗಳು ಕೈಗೊಂಬೆ ಆಗ್ಯಾರ. ಬಸನಗೌಡ್ರದ್ದು ಅಧಿಕಾರಿಗಳನ್ನೇ ಕೈಗೊಂಬೆ ಆಗಿ ಕೆಲಸ ಮಾಡ್ಲಾಕತ್ತಾರ. ಇದಕ್ಕಿಂತ ಮೊದಲು ಇಟ್ಟು ಬೋಕಸ್ ಮಾಡಿದ ಅಧಿಕಾರಿಗಳನ್ನೇ. ಇಲ್ಲ, ಅವರು ಮಾಡ್ತೀನಿ ಅಲ್ಲಾಕತ್ತಾರ. ಮಾಡ್ತೀನಿ ಕಂಟಿನ್ಯೂ ನಾವು ಬೆನ್ನತ್ತೀವಿ. ಮಾಡ್ತೀನಿ ಅಲ್ಲಾಕತ್ತಾರ. ಮತ್ ಕೇಳ್ರಿ, ಏನ್ ಕೇಳೋದಿದ್ರ ಅದು ಇರ್ಲಿ ರೀ. ಹಿಂದೂ ಎಲ್ಲ ನಮ್ ಗೂಡದ. ಅವ್ರ ಚುನಾವಣೆ ಮಾಡ್ಲಾಕೆ ಹಿಂದೂ ಮುಸ್ಲಿಂ ಅವ್ರ ಟೊಬ್ಗೆ ಹಾಕೊಂಡಿಲ್ಲ. ಅವ್ರ ಹಾನಿ ಮಾಡ್ಲಿ ಟೊಬ್ಗೆ ಹಾಕೊಂಡಿಲ್ಲ. ಮಸೂತಿಗೆ ಹೋಗಿಲ್ಲ, ಹೋಗಿ ದರ್ಗಾದೊಳಗೆ ಕೊಟ್ಟಿಲ್ಲ, ಸಿರ್ಕುಂಬ ಹಚ್ಚಿಲ್ಲ. ಹೇಳಿ ಅಲ್ರಿ, ಮಾಡಿಲ್ಲ ಅಂತ ಅವ್ರ ಹಾನಿ ಮಾಡ್ಲಿ. ನಾ ಎಲ್ಲಾರ ಕಡೆ ಹೋಗ್ತೀನಿ, ಎಲ್ಲ ಗುಡಿಗೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಹಿಂದೂ ಸ್ವಾಮಿಗಳ ಬಲ್ಲಿ ಹೋಗ್ತೀನಿ, ಎಲ್ಲಾರ ಬಲ್ಲಿ ಹೋಗ್ತೀನಿ. ಇದ್ದಿದ್ದು ನಾ ಮಾಡ್ತೀನಿ.